ಕಾರ್ಯಕ್ರಮ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರು. ಆದ್ರೆ ನಾನು ಸಡನ್ ಆಗಿ ಮತ್ತೆ ಎಲ್ಲರಿಗೂ ಕೇಳ್ಕೊಂಡು ಇದು ಮಾಡಿದೆ. ನಾನು ಏನು ಮಾಡಿದೆ, ಎಲ್ಲರಿಗೂ ಮಾಡೋದಕ್ಕಿಂತ ಎಲ್ಲ ಯೋಜನೆ ಒಳಗೆ ಫಲಾನುಭವಿಗಳಿಗೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಫಲಾನುಭವಿಗಳ ಯೋಜನಾ ಲಾಭ ತಗೊಂಡಂತಾನೆ ನಾವು ಹುಡುಕಿದೆ. ಕಿಸಾನ್ ಸಮ್ಮಾನ ಅವರಿಗೆ ಸನ್ಮಾನ, ಮತ್ತೆ ಬಾಣಂತಿಯವರಿಗೆ ಸನ್ಮಾನ, ಮತ್ತೆ ಇದು ಕಾರ್ಮಿಕರಿಗೆ ಸನ್ಮಾನ, ಆಶಾ ಕಾರ್ಯಕರ್ತರು ಅವ್ರ ವಾರಿಯರ್ಸ್ ಅವ್ರಂದ್ರೆ ಅವ್ರ ಜೀವನೇ ಲೆಕ್ಕಿಸುವಂತದ ನಮ್ಮನ್ನ ಕೋವಿಡ್ ಸಮಯದೊಳಗೆ ನಮ್ಮನ್ನ ರಕ್ಷಣೆ ಮಾಡಿ ಅವ್ರು ಏನು ಮಕ್ಕಳು ಅಂತ ನೋಡ್ಲಿಲ್ಲ, ಮನೆ ಅಂತ ನೋಡ್ಲಿಲ್ಲ, ಅವ್ರು ಯಾವ ಟೈಮ್ನಾಗ ಹೇಳ್ತಾರ ಆ ಟೈಮ್ ಹೋಗಿ ಅವ್ರು ಮಾಡಿದ ಅವ್ರು ಕೂಡ ನಾನು ಸನ್ಮಾನಿಸ್ತಾರೆ. ಕರೆದ ತಕ್ಷಣ ಬಂದ್ರು. ಆಮೇಲೆ ಆ ವಿವಾಹಿತ ಮಹಿಳೆ ಅವರಿಗೆ ನರೇಂದ್ರ ಮೋದಿ ಸರ್ಕಾರದೊಳಗೆ ಮಾಶಾಸನ ಕೊಡ್ತಾ ಇದ್ದಾರೆ, ಅವ್ರನ್ನೂ ಕರೆದ್ವಿ. ಮತ್ತೆ ಅಂಗವಿಕಲರಿಗೂ ಕರೆದ್ವಿ. ಪ್ರತಿಯೊಬ್ಬರಿಗೂ ಎಲ್ಲ ಆಮೇಲೆ ಹಿರಿಯರಿಗೆ, ಆಮೇಲೆ ಪಕ್ಷ ಇಕ್ಷ ಅಂತ ಮಾಡಲ್ಲ. ನಮಗೇನಪ್ಪ ಸಾಧನೆ ಮಾಡಿದಂತ ಮಹಿಳೆಯರಿಗೆ, ಸಾಧಕರಿಗೆ ಅಂತೇಳಿ ಮಹಿಳೆಯರಿಗೆ ಕರೆದ್ವಿ. ನಮ್ಮ ಮಮತಾ ಅರಗಪ್ಪ ಆಗಲಿ, ವೀಣಾ ಗುಡಿ ಆಗಲಿ, ಮತ್ತು ನಮ್ಮ ಕಾಶಿ ಕರಂಟಿ ಆಗಲಿ, ಅವರು ಸಾಹಿತಿಗಳು ಹೌದು, ನಮ್ಮ ಸರಸ್ವತಿ ಮಹಿಳಾ ಮಂಡಲದ ಅಧ್ಯಕ್ಷರು ಹೌದು, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸರ್ವಾಧ್ಯಕ್ಷರು ಹೌದು. ಅವರು ಮಾಡಿದ ಸಾಧನೆ ಅಂದ್ರೆ ಅಷ್ಟಿಷ್ಟಲ್ಲ, ನೀವು ನೋಡ್ಬೋದು. ಪ್ರತಿ ಸರಿನೂ ಒಂದನೇ ಪ್ರಥಮ ಸ್ಥಾನ ಎಲ್ಲದರೊಳಗೂ ಅವರು ಪ್ರಥಮ ಸ್ಥಾನನೇ ತಗೊಂತಾರೆ. ಅಂತ ಸಾಹಿತಿಗಳು ನಮ್ಮ ಮಹಿಳಾ ಮಂಡಲದಲ್ಲಿದ್ದಾರೆ ಅಂದ್ರೆ ನಮಗೆ ಖುಷಿ. ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಶಾಸಕರ ದಿವಂಗತ ಉದಾಸಿಯವರ ನೀಲಕ್ಕ ಉದಾಸಿಯವರು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಆಮೇಲೆ ಶಾರಕಾಂಟಿ ಅವ್ರ ಬಗ್ಗೆ ಇಬ್ರು ಹೇಳ್ಬೇಕಂದ್ರೆ ನಮ್ಗೇನಪ್ಪಾ ಅಂದ್ರೆ ಹಿರಿಯರ ಅನ್ನೋದಕ್ಕಿಂತ ನಮ್ಗೆ ತಾಯಂದ್ರೆ ಇದ್ದಂಗೆ. ಏನೇ ಆದ್ರೂ ಅವ್ರು ಮೊದ್ಲು ಕೇಳ್ತೀವಿ, ಹಿಂಗೆ ಮಾಡ್ತಾ ಇದ್ದೀನಿ ಅಂಟಿ, ಹೆಂಗೆ ಮಾಡೋದು, ಮಾಡುವ ನಾವೆಲ್ಲ ಇದು ಬೆಂಬಲ ಇರ್ತೀವಿ ಅನ್ನೋ. ನನಗೆ ಸ್ಕೋಪ್ ಕೊಡ್ತಾರೆ, ಅವ್ರು ಸ್ಕೋಪ್ ಕೊಡ್ತಾರೆ. ಕೊಟ್ಟ ತಕ್ಷಣ ಮಾಡ್ಬೇಕು ಅನ್ನೋದು ನಮ್ಗೆ ಹುಮ್ಮಸ್ ಬರ್ತೈತಿ. ಪ್ರತಿಯೊಂದು ನಮ್ಗೇನು 10 ಯೋಜನೆಗಳು ಏನು ಮಾಡಿದಾರಲ್ಲ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಯೋಜನೆ ಒಳಗೆ ಲಾಭ ತಗೊಂಡ್ರೆ ಅಂಥವ್ರಿಗೆ ನಾ ಸನ್ಮಾನ ಮಾಡಿದ್ದೀನಿ. ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂಥದ್ದು ಪ್ರತಿಯೊಂದರಿಗೂ ಕರೆಸಿ ನಾ ಇವತ್ತು ಸನ್ಮಾನ ಮಾಡಿದ್ದೀನಿ. ವೀಣಾ ಗುಡಿ, ಮಮತಾ ಗುಡಿಯವರು ಪಕ್ಷ ಇಕ್ಷ ಇಲ್ಲದ್ರಲ್ಲಿ ಎಲ್ಲ ಸರ್ವ ಸಮಾನ, ಸರ್ವರಿಗೂ ಗೌರವ ಸಲ್ಲಿಸಬೇಕು ಅನ್ನೋದು ನನ್ನ ಆಸೆ ಇತ್ತು. ಮೇಡಮ್, ಈಗ ಇದಕ್ಕಿಂತ ಈ ಹಿಂದ್ಗಡೆ ಏನಾದರೂ ಈ ಥರ ಫಂಕ್ಷನ್ ಮಾಡಿದಿರೋ ಅಥವಾ ಇವಾಗ ಫಸ್ಟ್ ಫಂಕ್ಷನ್ ಮಾಡ್ತದೆ? ಇಲ್ಲ, ನಾವು ಫಂಕ್ಷನ್ ಹಗಲೆಲ್ಲ ಮಾಡ್ತಾ ಇರ್ತೀವಿ. ಯಾವ ಫಂಕ್ಷನ್ ಆದ್ರೂ ಹಿರಿಯರಿಗೆ ಕರೆದು ಗೌರವಿಸೋದು ಮಾಡೋದು ಇದೇ ಫಸ್ಟ್ ಅಲ್ಲ. ನನ್ನ ಅನುಭವದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳ ಮಾಡಿದ್ದೀವಿ ನಾವು. ಪ್ರತಿಯೊಂದು ಕಾನೂನು ನೆರವು ಆಗಲಿ, ಸಾಕ್ಷರತಾ ಆಂದೋಲನ ಆಗಲಿ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದೀವಿ. ಒಂದು ಕಾನೂನು ನೆರವು ಜಡ್ಜ್ ಫಂಕ್ಷನ್ ಆಗಲಿ, ಇಂಥ ಫಂಕ್ಷನ್ ಮಾಡಿಲ್ಲ ಅನ್ನೋದಿಲ್ಲ. ಎಲ್ಲ ಫಂಕ್ಷನಲ್ಲೂ ಭಾಗಿಯಾಗಿವಿ. ಯಾರಿಗಾರು ಹುಷಾರಿರ್ಲಿಲ್ಲ ಅಂದ್ರೆ, ಮಾಡಲಿಲ್ಲ ಅಂದರೆ ಅವ್ರನ್ನ ಕರ್ಕೊಂಡು ಹೋಗೋದು, ರಾತ್ರಿ ಬ್ಲಡ್ ತಂದು ಕೊಡೋದು, ಹೋಗಿ ಏನಾದ್ರೂ ಇಂಥ ಕೆಲಸ ಮಾಡಲ್ಲ ಅನ್ನಂಗಿಲ್ಲ ನೋಡ್ರಿ. ಪ್ರತಿಯೊಂದು ಮಾಡ್ತೀವಿ. ಸರ್ಕಾರದ ಯೋಜನೆಗಳಂತೂ ಏನೈತಿ, ಈಗ 65 ಸಂದಾಯ ಸುರಕ್ಷಾ ಯೋಜನೆ ಒಳಗೆ ಹೋಗಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಮಾಡಿಸ್ಕೊಟ್ಟೇನೆ. ನಾನು ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಟ್ಟೇನೆ. ಪ್ರತಿಯೊಂದು ಏನೈತಿ ನನಗೇನು ಶಕ್ತಿ ಐತಲ್ಲ, ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನಗೆ ಇನ್ನೇನಪ್ಪ ಖುಷಿ ಅಂದರೆ, ನನ್ನ ಕರೆಗೆ ಹೋಗ್ಬಿಟ್ಟು ಎಲ್ಲ ಹಿರಿಯರು, ನನ್ನ ಸಹೋದರಿಯರು ಎಲ್ಲರೂ ಬಂದು ನನಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಲ್ಲ, ಅದು ನನಗೆ ಖುಷಿ ತಂತು. ಮತ್ತು ನಮ್ಮ ತಾಲೂಕಾ ಮೋರ್ಚಾ ಅಧ್ಯಕ್ಷರಿಗೂ ಕರೆದ ತಕ್ಷಣ ಬಂದರು, ನಮ್ಮ ತಾಲೂಕಾ ಅಧ್ಯಕ್ಷರು ಗೊಬ್ಬರವರು ಕರೆದ ತಕ್ಷಣ ಬಂದರು, ಪ್ರಧಾನ ಕಾರ್ಯದರ್ಶಿಗಳು ಕರೆದ ತಕ್ಷಣ ನನಗೆ ಬಂದ್ರಲ್ಲ, ಇದೊಂದು ನಮ್ಮ ಇದಕ್ಕೆ ಒಂದು ಶೋಭೆ ಬಂತು ಅಂತ ಹೇಳ್ತೀನಿ. ಸುಜಾತ ಪ್ರಸಾರದವರು ಅಷ್ಟೇ ಕರೆದ ತಕ್ಷಣ ಬರ್ತೀನಿ ಅಂತ ಹೇಳಿದರು. ನನಗೆಲ್ಲದಕ್ಕೂ ಇದೆಲ್ಲ ಸೇರಿರಲ್ಲ, ಅದೇ ಒಂದು ನನಗೆ ಖುಷಿ ಅಂತೇಳಿ. ಆಮೇಲೆ ನಮ್ಮ ಮಾಲ್ತೇಶ್ ಅವರಾಗಲಿ, ತುಮರಿಕಪ್ಪರಾಗಲಿ, ಮಹೇಶ್ ಮಡಿವಾಳವರಾಗಲಿ ಕರೆದ ತಕ್ಷಣ ಆಯ್ತು ರೀ ನಿಮ್ಮ ಫಂಕ್ಷನ್ ಬರ್ತೀನಿ, ನಮ್ಮ ನಿರ್ಮಲಾ ಮಾರಸ್ಪೇಟೆಗೆ ಹಿಂಗೆ ಕಾರ್ಯಕ್ರಮ ಐತೆ ನಡೆಸ್ಕೊಡ್ಬೇಕು ಅಂದ ತಕ್ಷಣ ಆಯ್ತು ನಡಿ ಸುಜಾತಕ. ಅದು ನನಗೆ ಹೆಚ್ಚಿಂದು. ಏನಾದರೂ ನನಗೆ ನಿಂತು ಮಾಡ್ತಾರಲ್ಲ, ನಾ ಒಬ್ಬಳೇ ಮಾಡೋಕ್ಕಾಗಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಚಪ್ಪಾಳೆ ಅಂತೇಳಿ ಎಲ್ಲರೂ ಕೈ ಜೋಡಿಸ್ತಾರಂತ ನನ್ನ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ಒಂದೆರಡು ಮಾತು ಮಾಡಿ.